ಅವಳಿಗೆ ಏನಾದ್ರೆ ನನಗೇನು ಅಂತ ಸುಮ್ಮನೆ ಇರೋ ರಾಕ್ಷಸ ಅಲ್ಲ. ನನ್ನಲ್ಲಿ ಒಳ್ಳೆತನ, ಮಾನವೀಯತೆ ಇದೆ. ಅರೆ, ನೀನ್ ಯಾವಾಗ ಬಂದ್ಯಪ್ಪ? ಹೇಗಿದ್ಯಾ? ನಮ್ ದಿವ್ಯಾ ಹೇಗಿದ್ದಾಳೆ? ಒಳಗಡೆ ಬಾಪ. ಏ ಅಭಿ, ಚಾಣಕ್ಯನ ಒಳಗಡೆ ಬಾ ಅಂತ ಕರಿಯೋ. ಕರೀರಿ ಸರ್. ನಾನ್ ಕರೆದಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದ, ಮನೆಯೊಳಗೆ ಬಾ ಅಂತ ಕರೆಯೋದಕ್ಕೆ? ಅಯ್ಯೋ, ಮತ್ತೆ ಕೃಷ್ಣಾರ್ಜುನ ಯುದ್ಧ ನಡೆಯೋ ತರ ಇದೆ. ಅವ್ನು ಯಾಕೆ ಬಂದೋ ನೀವೇ ಕೇಳಿ ತಿಳ್ಕೊಳ್ಳಿ. ಮನೆಗೆ ಬಂದಿರೋ ಅತಿಥಿನ ಗೌರವಿಸ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ಅವನ್ಗೆ? ಅಂದ್ರೆ ಅದು... ಹೌದು ಬಿಡಿ, ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಓಡೋಗಿ ರೌಡಿಗಳ ಜೊತೆ ಸೇರಿ ಬೆಳೆದವನಲ್ವಾ. ಸಂಸ್ಕಾರ ಯಾರು ಕಲಿಸ್ತಾರೆ? ಅವನ್ ಬಗ್ಗೆ ಬಿಟ್ಬಿಡಪ್ಪ. ನೀನು ನಮ್ಮ ಅತಿಥಿ ಅಲ್ಲ, ಈ ಮನೆ ಅಳಿಯ. ದೊಡ್ಡವಳಾಗಿ ನಾನ್ ಕರಿತಿದ್ದೀನಲ್ವಾ. ಬಾಪ. ಬನ್ನಿ ಸರ್. ಬಾಪ. ನಡೀರಿ. ಹಾ, ಅದಕ್ಕೆ ನಾಳೆ ವ್ರತ ಮಾಡೋಣ ಅಂತಿರೋದು. ಆ ನೆಪದಲ್ಲಿ ಅಣ್ಣನ ಇಲ್ಲಿ ಕರೆಸಿ ನಿನ್ ಜೊತೆ ಸೇರಿ ಕೇಳೋಣ ಅನ್ಕೊಂತಿದೀನಿ. ಅಂದ್ರೆ ವ್ರತನ ನನ್ಗೋಸ್ಕರ ಮಾಡ್ತಿದ್ಯಾ? ಇಲ್ಲ ಅಂದ್ರೆ ನನ್ಗೋಸ್ಕರ ಅನ್ಕೊಂಡ್ಯಾ? ಅಂದ್ರೆ ನಮ್ಮ ಅಣ್ಣನ ಮೇಲೆ ನಿನ್ಗೆ ಪ್ರೀತಿ ಇಲ್ಲ, ಕೋಪನೇ ಇದೆ ಅಂತ ಆಯ್ತು. ನಮ್ಮ ಅಣ್ಣ ಮಾಡಿದ್ದು ತಪ್ಪೇ ಅದ್ಗೆ. ಅವ್ರು ನನ್ನ ಬೇಡ ಅಂದ್ರೂ ನೋವುಗಿಂತ ಅಣ್ಣ ನಿನ್ ಕತ್ತೆ ತಾಳಿ ಕಟ್ಟಿದ್ದೆ ನನಗೆ ಜಾಸ್ತಿ ನೋವು ಕೊಡ್ತು. ಆದ್ರೆ ನಮ್ಮ ಅಣ್ಣ ತುಂಬಾ ಒಳ್ಳೆಯವನು ಅದ್ಗೆ. ಅವನ್ ಎಷ್ಟು ಒಳ್ಳೆಯವನು ನನಗ್ ಗೊತ್ತು. ನಾನೇನ್ ಸುಮ್ನೆ ಹೇಳ್ತಿಲ್ಲ, ನಿಜವಾಗ್ಲೂ ಅಣ್ಣ ತುಂಬಾ ಒಳ್ಳೆಯವನು. ಅವನು ಒಳ್ಳೆಯವನಲ್ಲ ಅಂದಿದ್ರೆ ಕೋಟಿಗಟ್ಲೆ ಸಂಪಾದಿಸಿ ಕೂಡ ನನ್ಗೋಸ್ಕರ ಇಂಥ ಮನೇಲಿ ಇರ್ತಾನೆ, ಒಬ್ಬ ಸಾಮಾನ್ಯನಾಗಿ ಬದುಕ್ತಾನೆ. ಹೊರಗಡೆ ಕಣ್ಣೋಟದಲ್ಲಿ ಆಜ್ಞೆ ಮಾಡೋನು ಮನೇಲಿ ನನ್ ಕಣ್ಣು ನೋಡೋದಕ್ಕೆ ಕೂಡ ಭಯ ಪಡ್ತಾನೆ. ಹೊರಗಡೆ ಮೆಟೀರಿಯಲಿಸ್ಟಿಕ್ ಆಗಿ ಕಾಣಿಸಿದ್ರು ಇನ್ನರ್ ಆಗಿ ದೊಡ್ಡ ಸೆಂಟಿಮೆಂಟಲ್ ಫೂಲ್ ಅದ್ಕೆ ನಮ್ಮಣ್ಣ. ನಿಮ್ಮಣ್ಣನೇ ಅಲ್ವಾ, ಎಷ್ಟಾದ್ರೂ ಹೇಳ್ತೀಯ. ಒಂದ್ ಮಾತ್ರ ಹೇಳ್ತೀನಿ ಅದ್ಕೆ, ನಿನ್ ಮದ್ವೆ ಆ ರೀತಿಲಿ ನಡೆದಿದ್ದು ದುರದೃಷ್ಟ. ಆದ್ರೆ ನೀನ್ ನಮ್ಮ ಅಣ್ಣಂಗ್ ಹೆಂಡತಿ ಆಗಿದ್ದು ನಮ್ಮ ಅದೃಷ್ಟ. ನೋಡ್ತೀನಿ ನಾನು ಎಷ್ಟು ಅದೃಷ್ಟವಂತಳು ಅಂತ. ಸಮುದ್ರದಂತ ಪ್ರೀತಿನ ತಪ್ಪದೆ ನೋಡ್ತೀಯ ಅದ್ಕೆ. ಸಮುದ್ರಕ್ಕೆ ಮುಳುಗ್ಸೋದೇ ಗೊತ್ತು, ಪ್ರೀತ್ಸಕ್ ಗೊತ್ತಿಲ್ಲ. ಸರಿ, ನಿನಗ್ ಪ್ರೀತಿಸೋಕ್ ಗೊತ್ತು ಅಲ್ವಾ, ನಿನ್ ಪ್ರೀತಿಯಿಂದ ಅಣ್ಣನ ಬದಲಾಯಿಸು. ನಾನ್ ಕೇಳ್ಕೊತಿರೋದು ಅದನ್ನೇ. ಬದಲಾಯಿಸ್ತೀನಿ, ಅದಕ್ಕೆ ಬಂದಿದ್ದೀನಿ. ಅದ್ಗೆ ನಿನ್ ಕಾಯಿ ಔಟ್. ಅಯ್ಯೋ, ಮಾತಲ್ ಮುಳ್ಗಿ ಆಟನೇ ಮರ್ತೋದೆ. ನಾನು ಆಡ್ತಾ ಇದ್ದೀನಿ ಅಲ್ವಾ, ಆಡ್ತಾನೆ ಇರ್ತೀನಿ, ಆಟ ಆಡ್ಕೋತೀನಿ. ಅದ್ಕೆ ಇವಾಗ ಏನ್ ಹೇಳಿದ್ಲು? ಆಡ್ತಿದ್ದೀನಿ ಅಂತನಾ, ಆಡ್ಕೋತೀನಿ ಅಂತನಾ, ಇಲ್ಲ ಆಟ ಆಡಿಸ್ತೀನಿ ಅಂತನಾ? ಈಗಷ್ಟೇ ಬದಲಾಯಿಸ್ತೀನಿ ಅದಕ್ಕೆ ಬಂದಿದ್ದೀನಿ ಅಂದ್ಲು. ಅಂದ್ರೆ ಕೋಪದಿಂದ ಅಣ್ಣನ ಮೇಲೆ ರಿವೆಂಜ್ ತೀರ್ಸ್ಕೊಳಕ್ ಏನಾದ್ರೂ ಬಂದಿದ್ದಾಳಾ? ಇಟ್ಟಿದ್ದ ಜಾಗದಲ್ಲಿ ಯಾಕಿರಲ್ಲ? ಯಾರು ತೆಗೆದ್ರು? ಆ ಕೋತಿ ತೆಗ್ದಿರ್ತಾಳ? ಬಂದ್ಯಾ ಬಾಲ ಇಲ್ದಿರ ಕೋತಿ? ಏಯ್, ಹೀಗ್ಯಾಕೆ ಬಂದಿದ್ಯಾ? ಏಯ್, ಏನ್ ಮಾಡ್ತಾ ಇದ್ಯಾ? ಡೋರ್ ಯಾಕೆ ಹಾಕ್ತಾ ಇದ್ಯಾ? ನಿನ್
ಜೊತೆ ಮುದ್ದು ಗಿದ್ದು ಮಾಡೋಣ ಅಂತ. ಅದೆಲ್ಲ ಇಲ್ಲ. ಆದ್ರೂ ಹೀಗೆ ಯಾಕೆ ಬಂದೆ? ತಾತನ್ ಕಾಲದ ಮನೆ, ಬಾತ್ರೂಮ್ ಹೊರಗಡೆ ಇದ್ರೆ ನಾನೇನ್ ಮಾಡ್ಲಿ? ಹಲೋ, ಇದ್ ನಮ್ ತಾತನ್ ಮನೆ ಅಲ್ಲ, ನಮ್ಮ ಅಪ್ಪನ್ ಮನೆ. ಬೆಡ್ರೂಮ್ ಅಲ್ಲೇ ಬಾತ್ರೂಮ್ ಕಟ್ಟಿಸ್ಬೋದಲ್ವಾ? ಟೇಸ್ಟ್ ಇಲ್ಲ, ಏನೂ ಇಲ್ಲ. ಹಲೋ, ಒಂದ್ಸಲಿ ನನ್ ಮನೆಗ್ ಬಂದ್ ನೋಡು. ನಿಮ್ ಮನೆ ಯಾವ್ದಕ್ಕೂ ಸರಿ ಹೋಗಲ್ಲ. ಅಂದ್ರೆ ನನ್ನ ಆ ಮನೆ ಕರ್ಕೊಂಡ್ ಹೋಗ್ಬೋದಲ್ವಾ? ನಿನ್ನ ಈ ಮನೇಲಿ ಬಿಟ್ಟಿರೋದೇ ಹೆಚ್ಚು. ಮೊದ್ಲು ನೀನ್ ಆಚೆ ಹೋಗು. ಆ ಮಾತ್ ನಾನ್ ಹೇಳ್ಬೇಕು. ಇದು ನನ್ ರೂಮು. ನಮ್ ರೂಮು ಅನ್ನಿ ಯಜಮಾನ್ರೇ. ಈ ರೂಮಲ್ಲಿ ನೀವು ನಾನು ಮಾತ್ರನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ. ಇಲ್ಲಿ ನಮ್ಮನ್ ಬಿಟ್ರೆ ಯಾರು ಇಲ್ಲ ಅಲ್ವಾ? ಅದನ್ನೇ ಹೇಳ್ತಿದೀನಿ, ನಮ್ಮನ್ ಬಿಟ್ರೆ ಯಾರು ಇಲ್ಲ. ಯಾರು ಇಲ್ಲ ಅಂದ್ಮೇಲೆ ಯಾಕೆ ಆಕ್ಟ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾ ಇದ್ದೀನಿ. ಏನೋ ಯಜಮಾನ್ರೆ, ಅಭ್ಯಾಸ ಆಗೋಗಿದೆ. ಹಾ, ಮಿಸ್ ಆಗಿ ಏನಾದ್ರೂ ನಡೆಯತ್ತೆ ಅಂತೀರಾ? ನಿನಗೆ ಅಂತ ಸೀನ್ ಇಲ್ಲ. ಇಲ್ಲಂದ್ರೆ ಯಾಕಪ್ಪ ತಾಳಿ ಕಟ್ಟಿದ್ದು? ಬುದ್ಧಿ ಇಲ್ದೆ. ಏ, ಯಾಕೆ ಹತ್ರ ಬರ್ತಾ ಇದ್ಯಾ? ದೂರ ಇರು. ನಿನಗ್ ನಿಜವಾಗ್ಲೂ ಬುದ್ಧಿ ಇಲ್ಲ. ಇಷ್ಟ ಅಂದವಾಗಿರೋ ಹೆಂಡತಿ ಹತ್ರ ಬರ್ತಿದ್ರೆ ದೂರ ದೂರ ಅಂತೀರಲ್ಲ. ಹತ್ರ ಬರ್ಬೋದು ಅಲ್ವಾ? ನೀವೊಳ್ಳೆ ದಂಡ ಪಿಂಡ ಅನ್ಸತ್ತೆ. ಏನಂದೆ? ಇಲ್ಲಿ ನೋಡು, ಮೊದ್ಲು ಇಲ್ಲಿಂದ ಆಚೆ ಹೋಗು. ಏನಾಯ್ತು ಯಜಮಾನ್ರೇ? ನನ್ಗೆ ಒಂಥರ ಆಗ್ತಾ ಇದೆ. ಒಂಥರ ಅಂದ್ರೆ? ಕಷ್ಟ ಆಗ್ತಾ ಇದೆ. ಕಷ್ಟ ಅಂದ್ರೆ? ಅದನ್ನ ಹೇಗ್ ಹೇಳದ್ ನಿನಗೆ?